ಅಲ್ಲ ನಮ್ಮಮ್ಮ ಎಷ್ಟು ಪ್ರೀತಿಯಿಂದ ಕರೆಯಕ್ಕೆ ಬಂದಿತ್ತಲ್ಲ, ನಿಮ್ಮಮ್ಮ ಕಳಿಸ್ಬಿಡ್ತಲ್ಲ. ನಾನು ಇರೋದಿಲ್ಲ, ಆಗದಾಗಲಿ ನನಗೆ ಮನಸ್ಸು ತಡೀತಿಲ್ಲ, ನಾನು ಹೋಗ್ಬೇಕು ನನ್ನ ತವ್ರ ಮನೆಗೆ. ನಿಮ್ಮಮ್ಮ ನಿನಗೇನು ಬೆಲೆ ಕೊಡೋದಿಲ್ಲ. ನೀನು ಏನು ಹೇಳಿದ್ರು ನಿಮ್ಮಮ್ಮ ನಿನ್ನ ಮಾತು ಕೇಳೋದಿಲ್ಲ. ನಾನು ಹೊರಟೋಗ್ತೀನಿ, ನನ್ನ ತವ್ರ ಮನೆಗೆ ಹೋಗ್ತೀನಿ ನಾನು. ಬೇಡ ಸೂಸು, ಬೇಡ ಹೋಗ್ಬಿಡ. ಯಾಕೆ ಹೋಗ್ತೀಯಾ? ಬೇಡ ಹೋಗ್ಬಿಡ ಸೂಸು. ಯಾಕೆ ಹೋಗ್ತೀಯ ಹೇಳು ನೀನು? ನಾನೆಲ್ಲ ನಮ್ಮ ಅಮ್ಮನಿಗೆ ಹೇಳ್ತೀನಿ, ಸುಮ್ಮನಿರು ಹೇಳ್ತೀನಿ. ನಾನೆಲ್ಲನ ಅಮ್ಮನಿಗೆ ನಾನೆಲ್ಲ ಸಮಾಧಾನ ಮಾಡ್ತೀನಿ, ಸುಮ್ಮನಿರು ಸೂಸು. ಇಲ್ಲ, ನಾನಂತೂ ಇರೋದಿಲ್ಲ ಅಂದರೆ ಇರೋದಿಲ್ಲ. ಏನೆಲ್ಲ ಮಗಳು 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 ಎಲ್ಲ ಇರೋ ಬರೋದೆಲ್ಲ ಮಗಳಿಗೆ ಕೊಟ್ಬಿಡ್ಲಿ. ನಮ್ಗೆ ಏನು ಬೇಡಪ್ಪ, ನಿಮ್ಮ ಅಮ್ಮನ ಆಸ್ತಿ ಏನು ಬೇಡ. ಎಲ್ಲದಕ್ಕೂ ನಾನು ಆಸ್ತಿ ಮಾಡಿರೋದಕ್ಕೆ ಬಂದಿರೋಳು ಇವಳು, ನನ್ನ ಆಸ್ತಿ ಮಾಡಿರೋದಕ್ಕೆ ಬಂದಿರೋದು ಇವಳು. ಅದನ್ನ ಕೇಳಿ 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 ನನ್ನ ಕಿವಿ ತೂತ ಬಿದ್ದೈತೆ. ಏನು ಯಾವಾಗ್ಲೂ ಬರೀ ಹಿಂಗೆ ಹೇಳೋದು, ನಾನು ಆಸ್ತಿ ಮಾಡಿದ್ದೀನಿ, ನಾನು ಆಸ್ತಿ ಮಾಡಿದ್ದೀನಿ. ಹಂಗೆ ದೊಡ್ಡ ಏನಿದೆ ಅನ್ನಂಗೆ. ನಾನು ಆಸ್ತಿಗೋಸ್ಕರ ಬಂದಿಲ್ಲ. ನಾನು ಶೌರ್ಯ ಲವ್ ಮಾಡಿದ್ವಿ, ಮದುವೆ ಆಗಿದ್ದೀವಿ ಅಷ್ಟೇ. ಅದಕ್ಕೆ ಇವರು ಆಸ್ತಿ 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 ಅಂತಾರೆ. ಕಣೆ, ನೀನು ಅದಕ್ಕೆ ಕಣೆ ಬಂದಿರೋದು, ನಾನು ಆಸ್ತಿ ಮಾಡಿರೋದಕ್ಕೇನೆ ಮಸ್ತಾಗಿ ಮಾಡ್ಯವಳೆ. ನಾನು ಇನ್ನೇನು ಮಾಡೋದೇನು ಇಲ್ಲ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಚ್ಚುಕಟ್ಟಾಗಿ ನಾನು ತಿನ್ಬೋದು ಅಂತ ಹೇಳಿ ನನ್ನ ಮಗನ ಮದುವೆ ಆಗಿದೆಯಾ ಅಂತ ನನಗೆ ಗೊತ್ತೈತೆ. ಸುಮ್ಮನೆ ಮಾತಾಡಬೇಡ. ನನಗೆಲ್ಲ ನಿಮ್ಮ ನಾಟಕ ಎಲ್ಲ ಗೊತ್ತೈತೆ, ನಿಮ್ಮ ಅಮ್ಮಂದು ನಿಂದು ಎಲ್ಲ ನಾಟಕ ಗೊತ್ತೈತೆ. ನೀನು ಮಾತಾಡಬೇಡ, ಯಾರಿಗೋ ಹೇಳ್ದಂಗೆ ನಂತ ಹೇಳಕ್ಕೆ ಬರಬೇಡ. ಹೊರಟೋಗು, ಇಲ್ಲಿಂದ ಹೊರಟೋಗು. ಹೊರಟೋಗು. ನಾನೇನು ನಿನ್ನೇನು ಬಾರಮ್ಮ ಅಂತ ನಾನೇನು ನಿನ್ನೇನು ನಡುಮನೆ ಕುಕ್ಕೊಂಡು ಏನು ತಂದಿಲ್ಲ. ಬಾರಮ್ಮ ನಿನ್ನ ಮನೆಗೆ ನಾನು ಮುದ್ದೆ ಮಾಡ್ಕೊಂಡು ಉಂಬಕ್ಕಾಗಲ್ಲ ಅಂತ ನಾನೇ ನಿನ್ನೇನು ಕರಿಯಕ್ಕೆ ಬರಲ್ಲ. ಹೊರಟೋಗಿ ಇಲ್ಲಿಂದ. ನನಗೆ ನಿನ್ನ ಆಸ್ತಿನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇಲ್ಲಿ ನೋಡು, ನಿಮ್ಮಮ್ಮ ಬೇಕಾದರೆ ನಿಮ್ಮಮ್ಮನ ಜೊತೆ ಇರು. ಸುಸ್ಸು ಬೇಕು ನನಗೆ, ನನ್ನ ಹೆಂಡ್ತಿ ಬೇಕು ಅನ್ನೋದಾದರೆ ಬಾ ನನ್ನ ಜೊತೆ, ಎಲ್ಲ ಆರಾಮಾಗಿರ್ಬೋದು. ಏನು ದುಡ್ಕೊಂಡು ಇವಾಗೇನು ಯಾರೇನು ಉಪವಾಸ ಇರಲ್ಲ, ಎಲ್ಲ ದುಡ್ದೇ ತಿನ್ನೋದು ಈ ಕಾಲದಲ್ಲಿ. ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲ ಒಟ್ಟಿಗೆ ಅನ್ನನ ತಿನ್ನೋದು. ಏನು ದೊಡ್ಡದಂಗೆ ನಾನು ಮಾಡಿದ್ದೀನಿ. ಅಯ್ಯೋ 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 ಅಯ್ಯೋ, ಆಸ್ತಿ ನೆಚ್ಕೊಂಡು ಬಂದಿದ್ದಾಳೆ ಅಂತ ನಾನು ಹೆಂಗೆ ಮಾತಾಡ್ತಾರೆ ನಿಮ್ಮಮ್ಮ. ಎಲ್ಲ ಮಗಳಿಗೆ ಕೊಡಲಿ ಬರ್ರಿ. ಎಷ್ಟೇ ಆಗಲಿ ನೀವು ಆರೇನೆ, ನೀವು ಸಾಕು ಮಗ ಅಲ್ಲ, ದತ್ತು ತಗೊಂಬಂದಿರೋ ಮಗ ಅಲ್ಲ, ದತ್ತು ಮಗ ಅಲ್ಲ. ನೀನು ಬಂದಂತಂದು ಮಾತಾಡ್ತಾ ಇದೆಯಲ್ಲ ಹುಡಿ. ನಾನು ಯಾವತ್ತು ಅಂತಂದು ಮಾತಾಡ್ತಾಳಲ್ಲ. ನಾನು ಯಾವತ್ತು ನನ್ನ ಮನಸ್ಸಿನಾಗೆ ನನ್ನ ದತ್ತು ಮಗ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಅಮ್ಮ ಓದಿಬೇಡ ಬಿಡಮ್ಮ, ಯಾಕಂಗೆ ಹೊಡಿತೀಯ? ಅಮ್ಮ ಓದಿಬೇಡ ನೋಡು, ಯಾಕಂಗೆ ಹೊಡಿತೀಯ? ಲಕ್ಷ್ಮಿ ಓದಿಬೇಡ, ತೆಗಿಲಿ, ಕೈ ಬಿಡು. ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಸುಮ್ಮನೆ ನಿಮ್ಮ ಮನೆಗೆ ಇರೋದು ಬೇಡ, ಕಳಿಸ್ಬಿಡು ಸುಮ್ಮನೆ ಅಷ್ಟೇನೆ. ಇವ್ರದ್ದು ನಮಗೆ ದಿನ ರಾಮಾಯಣ ನೋಡಿ ಸಾಕಾಗೈತಿ. ಈ ಮನೆ ಬಿಟ್ಟು ಹೋಗ್ಲೇಳು. ಹಿಂಗೇನಾದ್ರೂ ಹೇಳಿದ್ರೆ ಸಿಟ್ಟು ಬರುತ್ತೆ ನಿಮ್ಮ ಅಮ್ಮನ. ಮುಚ್ಚೆ ಸಾಕು, ನನ್ನ ಮಗ ದತ್ತು ಮಗ ಅಂತ ಹೇಳಿ ನನ್ನ ಮಗುಗೇನೆ ಗೊತ್ತಿರಲಿಲ್ಲ. ನಿನ್ನ ಮದುವೆ ಆದ್ಮೇಲೆ ನನ್ನ ಮಗುಗೆ ಗೊತ್ತಾಗಿರೋದು. ನಾವು ಯಾವತ್ತು ಮನಸ್ಸಿನಾಗೆ ಹಂಗೆ ಹೊಂದ್ಕೊಂಡಾರೆ ಅಲ್ಲ. ಒಂದೇಳು ಕಾಲಷ್ಟು ನಾವು ದತ್ತು ಮಗ ಅಂತ ನಾವು ಹೊಂದ್ಕೊಂಡಿಲ್ಲ. ನಮ್ಮ ಮಗನೇ ನೀನು ನನ್ನ ಹೊಟ್ಟೆ ಹುಟ್ಟಿರೋ ಮಗ ಅಂತ ನಾನು ಸಾಕಿದ್ದೀನಿ. ದೇವ್ರ ಇದನ್ ಕಣೆ, ದೇವ್ರು ನೋಡ್ಕೊಂತಾನೆ. ನೀನು ಮಾತಾಡಿದ್ರೆ ಮತ್ತೆ ನೀವಿನ್ನೇನು ಹಂಗೆ ಮತ್ತೆ ಮಾಡ್ತಾ ಇರೋದು. ಇರೋ ಬರೋದು ಮನೇನು ಮಗಳ ಹೆಸ್ರಿಗೈತೆ, ಹೊಲನೂ ಮಗಳ ಹೆಸ್ರಿಗೈತೆ, ಎಲ್ಲ ಮಗಳ ಹೆಸ್ರಿಗೈತೆ ಅಂತ ಅಂತಿದ್ರೆ ಮತ್ತೆ ಈ ಮನೆ ಮಗನಾಗಿ ಇರೋದಕ್ಕೆ ಇವನಿಗೇನು ಮತ್ತೆ? ಅದು ಇರೋದೊಂದು ಸ್ವಲ್ಪ ಆಸ್ತಿ ಅಷ್ಟೇನೆ. ಆ ಮನೆ ಹಳೆ ಮನೆ ಅದನ್ನು ಕೊಟ್ಟಿದ್ದೀರಾ. ಎಲ್ಲ ಕೊಟ್ಟು ಇವಾಗ ನಾವು ಏನು ಇಲ್ದಲೇ ನಾವು ಬೀದಿಗೆ ಬಿಡ್ಬೇಕು, ಮನೆ ಬಾಗಿಲು ಇಲ್ದಲೇ ನೀವು ಹಿಂಗೆ ಮಾಡಬೇಕು ಅಂತ ಇದ್ದೀರಾ. ಎಷ್ಟೇ ಆಗಲಿ ಸುಮ್ಮನೆ ಒಬ್ಬ ಮಗ ಇದ್ದಾನೆ ಅನ್ನೋ ಇದಕ್ಕೋಸ್ಕರನ ಸುಮ್ಮನೆ ಸಾಕೊಂಡಿದ್ದೀರಾ ಅಷ್ಟೇ ನೀವು. ಅಮ್ಮ ನಿಮ್ಮ ಆಸ್ತಿ ಬೇಡ, ಏನೂ ಬೇಡ. ನನ್ನ ಪಾಡಿಗೆ ನಾನು ಹೊರಟು ಹೋಗ್ತೀನಿ. ನಡಿ, ಹೋಗೋಣ ನಡಿ. ಹೋಗ್ತೀನಿ, ನಾನು ಇರೋದಿಲ್ಲ ಬಿಡು. ನಾನು ಹೋಗ್ತೀನಿ. ನೀನು ಇರಬೇಕಾದ್ರೆ ಶೌರ್ಯ, ನಿಮ್ಮ ಅಮ್ಮನ ನೋಡ್ಕೊಂಡು ನಿಮ್ಮಪ್ಪ ನಿಮ್ಮಮ್ಮನ ಜೊತೆ ನೀನು ಚೆನ್ನಾಗೇ ಇರೋದಾದರೆ ನೀನಿರು. ನಾನು ಬೇಡ ಅನ್ನೋದಿಲ್ಲ. ನೀನು ನಿಮ್ಮಪ್ಪ ಅಮ್ಮನ ನೋಡ್ಕೊಂಡು ಚೆನ್ನಾಗಿರು. ನಾವು ಇನ್ನೂ ಒಳ್ಳೇದು ಹೇಳ್ತೀವಿ ಹೊರ್ತನು ನಾನು ಅವ್ನಿಗೆ ಹಾಳಾಗು ಅಂತ ನಾನು ಯಾವತ್ತೂ ಹೇಳಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಹಾಳಾಗೋದು ಯಾವತ್ತೂ ಹೇಳಿಲ್ವಂತಿ. ಸುಮ್ಕಿರೇ. ನಾನೇ ಕೇಳಿಸ್ಕೊಂಡಿನಿ ಎಲ್ಲ. ಏನು ನಿಮ್ಮ ಅಕ್ಕ ಕೊಡಬೇಕು ಆಗಲೇ ಬಾಗಣ ಮತ್ತೆ ಹೆಣ್ಮಗಳಿಗೆ ಈ ಮನೆ ಹೆಣ್ಮಗಳು ಅಂದಮೇಲೆ ಕರೆದು ಕೊಡಬೇಕಾಗಿತ್ತು. ಬರಲಿಲ್ವಲ್ಲ ಮತ್ತು ನನ್ನ ಮಗಳು. ನೀನು ಬಂದಾಗಿಂದ ಈ ಮನೆಗೆ ಕಾಲಿಟ್ಟಂಗೆ ಆಗ್ಬಿಟ್ಲಲ್ಲ ನನ್ನ ಮಗಳು. ನಿನ್ನ ಎಂಥ ಚೆನ್ನಾಗಿ ಬತ್ತಾ ಹೋಗ್ತಾ ಇದ್ದಿದ್ದು ನನ್ನ ಮಗಳು ಬರ್ದಂಗೆ ಆಗ್ಬಿಟ್ಲಲ್ಲ. ನೀನು ಬಂದಿರೋ ಕಾಲ್ಗೊಂಡಿದ್ದಾನೆ. ಥೂ, ಅಕ್ಕ ತಮ್ಮ ಎಂಥ ಚೆನ್ನಾಗಿದ್ರು ಅವರಿಬ್ರು ದೂರ ಮಾಡಿದೆ. ಮತ್ತೆ ನೀನು ಬಂದಿರೋದ್ರಿಂದನೇ ಹಿಂಗೆಲ್ಲ ನಮ್ಮ ಮನೆಯಾಗೆ ಒಟ್ಟು ಎಡಬಟ್ಟು ನಾವು ಎಂದೆಂದು ಗುದ್ದಾಡ್ದಾರಲ್ಲ ನಮ್ಮ ಮನೆಯಾಗ. ನಾವು ಎಂಥ ಚೆನ್ನಾಗಿದ್ದಾರೆ, ನಾನು ನಮ್ಮ ಅಯ್ಯಪ್ಪ ನನ್ನ ಮಗಳು ನನ್ನ ಮಗ ಎಲ್ಲಾನ ಬಂಗಾರದಂಗಿದ್ವಿ. ಎಲ್ಲನ ನಿನ್ನಿಂದಲೇ ನಮ್ಮ ಮನೆಯಾಗ ಇವಾಗ ಜಗಳ ಸ್ಟಾರ್ಟ್ ಆಗಿರೋದು. ನಾವು ನಿಮ್ದಾಗಿದ್ವಿ. ಯಾರ ಮನೆಯಾಗ ಜಗಳ ನಡೀತೈತೆ ಅಂದರೆ ಜಯಮ್ಮನ ಮನೆಯಾಗ ಜಗಳ ನಡೀತೈತೆ ಅಂಬರ್ ಅಷ್ಟೇ ಬಿಟ್ಟರೆ ಯಾರ ಮನೆಯಾಗೂ ನಮ್ಮ ಮನೆಯಾಗ ಜಗಳ ಇರ್ತಿರ್ಲಿಲ್ಲ. ನನ್ನ ಮಗಳು ಇನ್ನೊಬ್ಳು ನಮ್ಮ ಅಯ್ಯಪ್ಪರ ಮಗಳು ದೊಡ್ಡ ಮಗಳು ಇದ್ದಾಳೆ, ಅವಳನ್ನ ಕೇಳು. ಅವಳನ್ನು ನಾವು ಹಿರಿಯ ಹೆಂಡತಿ ಮಗಳು ಅಂತ ಅವಳಿಗೂ ನಾವು ಅನ್ಯಾಯ ಮಾಡಿಲ್ಲ. ನೀನೊಂದಿದ್ದೆ ಇವತ್ತು ಫಸ್ಟು. ಅವಳಿಗೆ ನಾವು ಅದು ಕೊಟ್ಟಿವಿ ಅಂದ್ರೆ ನಾವು ಇವತ್ತು ನನ್ನ ಮಗನಿಗೆ ನಾವು ಅನ್ಯಾಯ ಮಾಡ್ತೀವೇನೆ. ಹೋಗೆ ಫಸ್ಟ್ ಹಸಿಕೆ ನಡಿ, ಹಸಿಕ್ ನೀನು ಇರ್ಕೂಡ್ದು ಮನೆಯಾಗ ನಡಿ ಹಸಿಕೆ. ಅಯ್ಯೋ ನೀನು ಹೋಗು ಅನ್ನೋದೇನಮ್ಮ, ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ನಿನ್ನ ಆಸ್ತಿಗೋಸ್ಕರ ನಾನೇನು ಬಂದಿಲ್ಲ ಅಂದಮೇಲೆ ನಾನು ಯಾಕೆ ಈ ಮನೆಗಿರೋಣ? ನನಗೂ ತವ್ರ ಮನೆ ಐತೆ, ನಮ್ಮ ಅಣ್ಣರ ಇದ್ದಾರೆ, ನಮ್ಮ ಅತ್ತೆಯರು ಇದ್ದಾರೆ, ನನಗೂ ಎಲ್ಲ ಸಂಬಂಧ ಇದ್ದಾರೆ. ನನಗೇನು ಯಾರೂ ಇಲ್ಲ ಅನ್ಕೋಬೇಡ. ನನಗೆ ಯಾರೂ ಇಲ್ಲ ಇವಾಗ ಹೆಂಗೂ ಇವನಿಗೆ ಯಾರೂ ಇಲ್ಲ ಅನ್ಕೊಂಬಕ್ಕೆ ಹೋಗ್ಬೇಡ. ಎಲ್ಲರಿಗೂ ಇದ್ದಾರೆ. ನನಗೆ ಇದ್ದಾರೆ. ನಿನ್ನ ಮಗನ ಬೇಕಾದ್ರೆ ನೀನು ಇಟ್ಕೋ. ನಿಮ್ಮಮ್ಮ ನೋಡು ಶೌರ್ಯ, ಆಗ್ಲೆಲ್ಲ ಆಸ್ತಿ ನೆಚ್ಕೊಂಬಂದವಳು ಅಂತ ಹೇಳಿ ಅನ್ನೋದಕ್ಕೇನೆ ನಾನು ಈ ಮನೇಲಿ ಒಂದು ಕ್ಷಣನೂ ಇರೋದಿಲ್ಲ.
ಇರು, ನಿಮ್ಮಮ್ಮ ಮಾಡಿರೋ ಆಸ್ತಿಲಿ ನೀನೇ ತಗೊಂಡು ನೀನೇ ಚೆನ್ನಾಗಿರು. ನಾನು ಇರೋದಿಲ್ಲ ಈ ಮನೇಲಿ, ನಾನು ಹೋಗ್ತೀನಿ. ನಾವು ಯಾವತ್ತೂ ನಮ್ಮ ಮನೆಯಾಗೆ ಜಗಳ ಮಾಡ್ಕೊಂಡಾರಲ್ಲ ಕಣಮ್ಮ. ನೀನು ಬಂದಾಗಿಂದಾನೆ ನಮ್ಮ ಮನೆಯಾಗೆ ಜಗಳ ಆಗಿರೋದು. ನನ್ನ ಮಗ ಆಗಲಿ ನನ್ನ ಹೆಂಡತಿ ಆಗಲಿ ನಾವು ಯಾವತ್ತೂ ಒಬ್ರು ತಗೊಂಡು ಮಾತು ಕೇಳ್ದಾರಲ್ಲ, ಒಬ್ರು ನೀನು ಒಂದಾರಲ್ಲ, ನಾವು ನಮ್ಮ ಮನೆಯಾಗ ಜಗಳ ಮಾಡ್ಕೊಂಡಾರೆ ಅಲ್ಲ. ನೀನು ಬಂದಿರೋದ್ರಿಂದನೇ ಇವಾಗ ಗುದ್ದಾಡ್ತಿರೋದು. ಸರಿ ಆಯ್ತು, ನನ್ನಿಂದನೇ ತಾನೇ ಎಲ್ಲ ಆಗಿರೋದು. ನಿಮ್ಮ ಮಗಳು ಬರ್ದಂಗೆ ಆಗಿರೋದು ನನ್ನಿಂದ, ಜಗಳ ಆಡ್ತಿರೋದು ನನ್ನಿಂದ. ನಾನೇ ಇಲ್ಲ ಅಂದಮೇಲೆ ನಿಮಗೆಲ್ಲ ಒಳ್ಳೇದಾಗುತ್ತಾ? ನಿಮ್ಮ ಮಗಳು ಬರ್ತಾರಾ? ಚೆನ್ನಾಗಿರ್ಲಿ, ಚೆನ್ನಾಗಿರ್ಲಿ. ನನಗೂ ನನ್ನ ತವ್ರ ಮನೆ ಐತೆ, ನಾನು ಹೋಗ್ತೀನಿ. ನನಗೂ ಹೋಗಿದ್ದಾರೆ. ಹಿಂಗೆ ನನಗೆ ತುಂಬ ಮನಸ್ಸಿಗೆ ಬೇಜಾರಾಗ್ಬಿಡ್ತು ನೋಡಿ. ನಮ್ಮ ಅಮ್ಮ ಬಂದರು ಮತ್ತೆ ಕಳಿಸ್ಲಿಲ್ವಲ್ಲ ಅಂತ ತುಂಬ ಬೇಜಾರಾಗ್ಬಿಡ್ತು. ಯಾವಾಗಲೂ ಆಸ್ತಿ ನೆಚ್ಕೊಂಡ್ಬಂದಳು ಅಂತೀಯಲ್ಲ, ನಾನು ಆಸ್ತಿ ನೆಚ್ಕೊಂಡ್ಬಂದಿಲ್ಲ. ನನ್ನ ಪಾಡಿಗೆ ನಾನು ಹೋಗ್ತೀನಿ. ನಿಮ್ಮ ಮನೆ ಬೇಡ, ಏನು ಬೇಡ ನಮಗೆ, ಹೋಗ್ತೀನಿ ನಾನು. ಮುನೇ, ನಿನ್ನಿಂದಲೇ ಕಣೆ, ನಿನ್ನಿಂದಲೇ ಎಲ್ಲ ಆಗಿರೋದು. ನಾನು ಇನ್ನೊಂದು ನಿಮಿಷನೂ ಈ ಮನೆಗಿರೋದಿಲ್ಲ. ನೀನಾಗಿ ನೀನು ಬಂದು ಬಾರಮ್ಮ ಅಂತ ಹೇಳಿ ಈ ಮನೆಗೆ ಕರ್ಕೊಂಡು ಬರೋವರೆಗೂ ನಾನು ಈ ಮನೆಗೆ ಕಾಲಿಟ್ಟಿದ್ದೀನಿ ಅಂದರೆ ನನ್ನ ಹೆಸರು ಸುಸ್ಮಿತಾ ಅಂತ ಕರಿಬೇಡಿ. ನಾನು ಈ ಮನೆಗೆ ನೀವು ಕರೆಯೋವರೆಗೂ ನಾನು ಬರೋದಿಲ್ಲ. ಅದಕ್ಕೆ ಅನ್ನಿಸ್ದಾಗೂ ಸಾಧ್ಯ ಇಲ್ಲ. ಹೋಗು, ನಾನು ಯಾವತ್ತೂ ನಿನ್ನಂತವಳನ್ನ ಬಾರಮ್ಮ ಅಂತ ಹೇಳಿ ಇಲ್ಲೋಡು. ನಾನು ಬೇಕಾದರೆ ಮಾಡ್ಕೊಂಡು ಉಮ್ಲಿಲ್ಲ ಅಂದ್ರೂ ಉಪವಾಸ ಇದ್ರು ಪರವಾಗಿಲ್ಲ, ನಿನ್ನಂತವಳನ್ನ ಬಾರಮ್ಮ ನಾನು ಸೊಸೆ ನೀನು ಮಾಡಿಕ್ಕೂ ಅಂತ ಹೇಳಿ ನಾನು ಬಾಯಾಗ ಹೊಡ್ಸಲ್ಲ. ನಾನು ಕರಿಯಲ್ಲ. ಅದು ನೀನು ಕನ್ಸು ಕಾಣ್ತಿರು, ನಮ್ಮ ಅತ್ತೆ ಬತ್ತಾಳೆ ಕರಿತಾಳೆ ನನ್ನ ಅಂತ ಹೇಳಿ ಕನ್ಸು ಕಾಣ್ತಿರು ನೀನು. ಸರಿ ಆಯ್ತು, ನೋಡೋಣ ಹೇಳು. ನಾನು ಬಂದು ಈ ಬರ್ತೀನೋ ಈ ಮನೆಗೆ, ನೀನಾಗಿ ನೀನು ಕರ್ಕೊಂಬರ್ತೀಯ. ನೋಡೋಣ ಯಾರು ಗೆಲ್ತಾರೆ ನೋಡೋಣ. ಅಮ್ಮ ಯಾಕಮ್ಮ ಹಿಂಗೆ ಮಾತಾಡ್ದಾಳು? ಎಷ್ಟು ಬೇಜಾರಾಗ್ಬೋದ್ಲು? ಸುಮ್ಮನೆ ಇರೋಕ್ಕಾಗಲ್ವೇನಮ್ಮ ನಿನಗೆ? ನಮಗೆ ನಾನು ಮದುವೆ ಆಗಿದ್ದೀನಿ ಅಂದಮೇಲೆ ಅವಳು ಆಸ್ತಿ ಅವಳಿಗೂ ಅಧಿಕಾರ ಐತೆ, ಕೇಳೋಂಥ ಅಧಿಕಾರ ಇರೋದಕ್ಕೇ ಅವಳು ಕೇಳಿರೋದು. ಯಾಕಮ್ಮ ಆಗ್ಲಲ್ಲ ಹಂಗೆ ಮಾತಾಡ್ತೀಯ? ಆಸ್ತಿ ನೆಚ್ಕೊಂಬಂದವಳು ಅಂತ ಯಾಕಮ್ಮ ಹಂಗೆ ಮಾತಾಡ್ತೀಯ? ಇಲ್ಲಡೋ, ನೀನು ಅಷ್ಟೇ. ನಾವು ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ಇರು, ಇಲ್ಲ ನಿನ್ನ ಹೆಂಡ್ತಿ ಬೇಕಾ? ಹೋಗಿ ನಿನ್ನ ಹೆಂಡ್ತಿ ಸರ್ಗಿಡ್ಕೊಂಡು. ನಾವೇನೇನು ತಲೆ ಕೆಡಿಸ್ಯಮಲ್ಲ. ನಿನ್ನೇನು ಬಾರಪ್ಪ ಅಂತ ನಾವು ಯಾವತ್ತೂ ನಿನ್ನ ದುತ್ತು ಮಗ, ಸಾಕೊಂಡಿರೋ ಮಗ ಅಂತ ನಾವು ಯಾವತ್ತೂ ನಾವು ಹೊಂದ್ಕೊಂಡಿಲ್ಲ ನಮ್ಮ ಮನಸ್ಸಿನಾಗೆ. ಅವಳಿಂದ ಗೊತ್ತಾಗೈತೆ ನಿನಗೆಂದ. ನಾವು ಗೊತ್ತಾಯ್ತೇನೋ ನೀನು ದತ್ತು ತಂದು ಸಾಕೊಂಡಿರೋದು ನನ್ನ ಅಂತ ಹೇಳಿ ಎಂದನ ನಿನಗೆ ಗೊತ್ತಾಗಿತ್ತಾ? ಇಲ್ಲ, ಅವಳು ಹೇಳಿರೋದ್ರಿಂದ ಗೊತ್ತಾಗಿರೋದು ಇದೆಲ್ಲನ. ನಾವೆಂದೆಂದು ಆ ಥರ ನಾವೆಂದು ಮನಸ್ಸಿನಾಗೆ ತಿಳ್ಕೊಂಡಾರಲ್ಲ, ಏನಿಲ್ಲ. ಇವತ್ತು ಅವಳಿಂದ ನಿನಗೆ ಗೊತ್ತಾಗೈತೆ ಅಂದಮೇಲೆ ನೀನು ಹೋಗ್ತಾ ಇರೋ ಅವಳಿಂದೆ ಅಷ್ಟೇ. ನಮಗೇನೇನು ಬೇಕಾಗಿಲ್ಲ. ನೀವು ಏನೇ ಅಂದ್ರೂ ಎಲ್ಲ ಅಕ್ಕನಿಗೆ ಎಷ್ಟೇ ಆಗಲಿ ನನ್ನ ದೊತ್ತು ಮಗ ಅಲ್ವಾ, ಅದಕ್ಕೆ. ಏಯ್, ಹಂಗೆ ಮಾತಾಡಿದ್ರೆ ಸರಿಯಾಗೆ ಬಿಟ್ಬಿಡ್ತೀನಿ, ತೆಗ್ದಿದ್ದೆ ಹೇಳ. ಸುಮ್ಮನಿರೋ. ಸುಮ್ಕಿರಪ್ಪ, ಹೋಗ್ಲೇಳು, ಸುಮ್ಮನಿರು. ಹೆಂಡತಿ ಸರಿ ಇಟ್ಕೊಂಡು ಹೋದನು ಯಾವತ್ತೂ ಉದ್ಧಾರ ಆಗಲ್ಲ. ಹೋಗ್ಲೇಳು, ಸುಮ್ಕಿರು. ಹೋಗ. ನಾವು ಇಷ್ಟೊಂದೆಲ್ಲ ಮಾಡಿ ನಾವು ಹತ್ಕದೆ ಮಾರ್ಕೊಂಡೆಲ್ಲ ತಿಂದು ನೀರು ಕುಡ್ದಿದ್ರೆ ಏನು ಇಲ್ದಂಗೆ ಆಗಿದ್ರೆ ಅವಾಗೇನು ಮಾಡ್ತಿದ್ದೋ ನಾವು? ಯಾವತ್ತೆಷ್ಟು ಕಷ್ಟ ಬಿದ್ದು ನಾವೆಲ್ಲ ಮಾಡಿರೋದಕ್ಕೆ ತಾನು ಇವತ್ತು ನೀನು ಮಾತಾಡ್ತಿರೋದು. ಹೋಗ. ಅದೆಲ್ಲಿಗೆ ಹೋಗ್ತೇವೆ? ಹೋಗಲ್ಲ. ನಾವೇನೇನು ಕರಿಯಕ್ಕೆ ಬರಲ್ಲ. ಹೋಗ. ಸುಸು ನಿಂತ್ಕೋ. ಚೆನ್ನಾಗಿದ್ದಾಳೆ. ಸುಸು ಅಂತ ಹೇಳಿ ಇವಳನ್ನೆಲ್ಲಿ ಹೋಗಿ ಗಂಟಕ್ಕೆಂಬನ್ನ ಏನೋ ಹೇಳು. ಅಲ್ಲ, ನಾನು ಆಸ್ತಿಗೋಸ್ಕರ ಬಂದಿಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ, ಆಸ್ತಿಗೋಸ್ಕರ ಬಂದಿರಾಳೆ ಮತ್ತೆ ಇವಳು ಇಲ್ಲಾಂದ್ರೆ ಇವ್ರ ಅಮ್ಮಯ್ಯ ಎಂತಾಳು? ನಾವಿನ್ನು ಎಂತೆಂತರಿ ಕೊಡ್ತಿದ್ವಿ ಅಂಬಳು ಬೇಕಾರೆ. ಸುಮ್ಕಿರು, ಹೋದ್ರಲ್ಲಿ ಇವಾಗ ನಾವು ನಿಮ್ದಾಗಿರೋನತ್ ಅವ್ರ ಪಾಡಿಗೆ ಅವ್ರು ಎಲ್ಲನೇ ಇರಲಿ ಹೇಳು. ಒಟ್ಟು ಹೋಗಿ ಅವ್ನಿಗೆ ಹೋಗಿಸಿ ಅವ್ರ ಅಣ್ಣ ಇರೋ ರತ್ ಕೆತ್ತಾಗೆಲ್ಲ ಉಗಿಸ್ಕೊಂಡು ಎಲ್ಲ ಬಂದ್ರೆ ಗೊತ್ತಾಗುತ್ತೆ. ಹೇಳ್ದಂಗೆ ಕೇಳ್ಕೊಂಡಿರ್ತೀವಪ್ಪ ಅನ್ಬೇಕು. ಅವ್ರಾಗಿ ಅವ್ರು ಬರ್ಬೇಕು, ಅಲ್ಲೇವರೆಗೂ ಕರಿಯಕ್ಕೆ ಹೋಗ್ಬೇಡ ನೀನು. ತಾಗಿ ನಾನು ಯಾತ ಕರಿಯಕ್ಕೆ ಹೋದೇನು? ಅವ್ರಾಗಿ ಅವ್ರು ಬಂದು ಆತೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಕಣತೆ, ನೀನು ಹೇಳ್ದಂಗೆ ಕೇಳ್ಕೊಂಡು ಅಂತ ಹೇಳಿ ಅವನು ಹೋಗಿ ಅವನಿ ನೆಂಟ್ರ ಮನೆಯಾಗ ಇರಲಿ. ಅವನಿಗೂ ಗೊತ್ತಾಗುತ್ತೆ ಏನು ಬೆಲೆ, ನಂದು ಎಲ್ಲಿ ಬೆಲೆ ಇಕ್ತಾರೆ, ನನಗೆ ಎಂಥ ಮರ್ಯಾದೆ ಕೊಡ್ತಾರೆ ಅಂತ ಅವನಿಗೂ ಗೊತ್ತಾಗುತ್ತೆ. 2 ದಿನಕ್ಕೆ ಏನೋ ಅಕ್ರಿಗೆ ನೋಡ್ಕೋಬೋದು ಅಷ್ಟೇನೆ. ಆಮೇಲೆ ಗೊತ್ತಾಗುತ್ತಾಗ. ಅವ್ರಾಗಿ ಅವ್ರು ಬರೋವಾಗ ನಾನು ಯಾತ ಕರಿಯಕ್ಕೆ ಹೋಗಾನ? ನಾನು ಕರಿಯಕ್ಕೆ ಹೋಗಲ್ಲಪ್ಪ. ನೀನು ಕರ್ದೆ ಕರಿತೀಯ ಬಂದು ನಮ್ಮ ಮನೆಗೆ ಬಾರಮ್ಮ ಅಂತ ಹೇಳಿ ಕರ್ದೆ ಕರಿತೀಯ ಅಂತ ಹೇಳಿ ಚಾಲೆಂಜ್ ಹಾಕಿ ಹೋಗ್ತಾ ಇದ್ದಾಳೆ ಇವಳು. ಅದಕ್ಕೆ ಹೋಗ್ಲಿ, ನಾನೇ ಮನೆ ಬಿಟ್ಟು ಕಳ್ಸೋಣ ಅಂತಿದ್ದೆ. ಅವರಾಗಿ ಅವ್ರು ಹೋದ್ರು, ನಾನು ನಮ್ಮ ಅಪ್ಪಿ ನೆಮ್ಮದಿ ಉಂಡು ನೆಮ್ಮದಿ ಮಾಡ್ಕೊಂಡು ನೆಮ್ಮದಿಗಿರ್ತೀವಿ. ಹೋಗ್ಲೇಳ, ಅವ್ರ ಸವಾಸನೆ ಬೇಡ ನಮಗೆ. ನಾನು ಹೋದ್ರೆ ಸಾಕು, ಹಸಿಕ್ಕೆ ಅನ್ಕೊಂಡಿದ್ದೆ, ಹೋದ್ರತ್ಲಾಗಿ. ಗೊತ್ತಾಗುತ್ತೆ, ಹೋದ್ಮೇಲೆ ಅನುಭವಿಸಿದ್ಮೇಲೆ ಗೊತ್ತಾಗುತ್ತೆ. ಈಗ ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅಚ್ಚರ ಇದ್ದಾರೆ, ನೋಡ್ಕೊಂತಾರೆ ಅಂತ ಈಗ ಹೋಗ್ಬೋದು. ಅವಳು ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.